ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ, ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ, ಈ ವಿಚಾರಕ್ಕೆ ಸಂವಿಧಾನ ವಿರುದ್ಧ ಅವಹೇಳನಕಾರಿ ಮಾತನಾಡಿದ ಡಿ.ಕೆ. ಶಿವಕುಮಾರ್ಗೆ ಅಯ್ಯಯ್ಯೋ ಬೇಕೇ ಬೇಕು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನವನ್ನು ಬದಲಾಯಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಶಿವಕುಮಾರ್ಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕಾನೂನಂತೆ ಕಾನೂನು, ಭಾರತ್ ಮಾತಾ ಕೀ ಕೈಗೊಂಡಿದೆ. ಈ ಒಂದು ಹೋರಾಟದಲ್ಲಿ ಉಪಸ್ಥಿತರಿರುವಂತಹ ವೀರಭದ್ರಪ್ಪ ಪೂಜಾರಿರವರೇ, ಶಿವಮೊಗ್ಗ ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅನಂತರವರೇ, ಬಂದಂತ ಎಲ್ಲ ನಗರ ಪದಾಧಿಕಾರಿಗಳೇ, ಎಲ್ಲ ಶಕ್ತಿ ಕೇಂದ್ರದ ತಂಡದವರೇ, ಬಂದಂತ ಎಲ್ಲ ವಾರ್ಡಿನ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳೇ, ಶಿವಮೊಗ್ಗ ನಗರದ ನಾಗರಿಕರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಜನಗಳಿಗೆ ಹಿಂಸೆಯನ್ನು ಕೊಡಬೇಕಾಗಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಮೋರ್ಚಾಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಾಗರಿಕರೇ, ಕಾರ್ಯಕರ್ತ ಬಂಧುಗಳು, ನಾನು ಇನ್ನೊಂದ್ಸರಿ ಹೇಳ್ತಾನೆ ಇದ್ದೆ, ಅವರು ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬರುತ್ತೆ ಇವತ್ತು ಜನ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು. ಯಾವಾಗ ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗದೇ ಇರುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಯಾವಾಗಲೂ ರಸ್ತೆಯಲ್ಲೇ ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ವಿರುದ್ಧಗೋಸ್ಕರ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ SC ST ಬಂಧುಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾವ ಹಣ ಎಲ್ಲಿಗೆ ಬೇಕಾದ್ರೂ ಉಪಯೋಗ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುವಂತ ಒಂದು ಮಾನಸಿಕತೆ ಕಾಂಗ್ರೆಸ್. ಈಗ ವಿಧಾನಸೌಧದ ಅಧಿವೇಶನದಲ್ಲಿ ನ್ಯಾಯ ಸಿಗತ್ತೆ ಅಂತೇಳಿ ಅಲ್ಲಿ ಯೋಚನೆ ಮಾಡಿ ಹೋರಾಟವನ್ನು ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸಂವಿಧಾನ ವಿರೋಧಿ ನಡೆಗಳನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಸೊ ಒಟ್ಟಾರೆ ಒಂದು ಅಧಿಕಾರದ ಪಿತ್ತ ನೆಟ್ಟಿಗೆ ಇಳಿಸ್ಕೊಂಡು ಇವತ್ತು ಅಹಂಕಾರದ ಮಾತುಕತೆ ಆಗ್ತಾ ಇದೆ. ಕಾಂಗ್ರೆಸ್ ಮಾತೆತ್ತಿದ್ರೆ 136 ಜನ ಗೆದ್ದಿದ್ದೀವಿ, 136 ಜನ ಗೆದ್ದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಏನು ಉಪಯೋಗ ಹೇಳಿ? ಕಾಂಗ್ರೆಸ್ 136 ಜನ ಗೆದ್ದು ಇವತ್ತು ನಾಗರಿಕರು ರಸ್ತೆ ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳಿದ್ರೆ ಯಾಕೆ ಹೇಳ್ಬೇಕು? ಆ ಶಕ್ತಿಗಳು ಅಡಿಗೆಯವರು ಹೋರಾಟ ಮಾಡ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಹೋರಾಟಕ್ಕೆ ಇಳಿತಾರೆ. ಅವ್ರು ಯಾರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ನಿಮಗೆ. ಆದ್ರೆ ಸಂವಿಧಾನ ವಿರೋಧಿಯಾಗಿ, ಸಂವಿಧಾನದ ವಿರುದ್ಧವಾಗಿ ಯೋಚನೆಯನ್ನ ಮಾಡಿ ಧರ್ಮಾಧಾರಿತವಾಗಿ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ. ಧರ್ಮದ ಆಧಾರಿತವಾಗಿ ಸಂವಿಧಾನವನ್ನ ಯಾವತ್ತೂ ಕೂಡ ಹೇಳಲೇ ಇಲ್ಲ. ಸಂವಿಧಾನ ಧರ್ಮಾಧಾರಿತವಾಗಿ ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ. ಆದ್ರೆ ಧರ್ಮಾಧಾರಿತವಾದಂತ ವಿಚಿತ್ರವಾದಂತ ಸಂವಿಧಾನದ ವಿರುದ್ಧವಾದಂತ ನಡೆ ಯಾಕೆ ಮಾಡ್ತಾ ಇದ್ದೀರಿ ನೀವು? ಈ ರಾಜ್ಯವನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಏನಾದ್ರೂ ಮಾಡ್ತೀವಿ, ನಿಮಗೆ ವಿಧಾನಸೌಧದಲ್ಲಿ ಇರ್ಲಿಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳುವಂತ ಒಂದು ಮಾನಸಿಕತೆ ಕಾಂಗ್ರೆಸ್ ಇದೆ. ಸೊ ಹೀಗೆ ಇದೇ ರೀತಿಯ ಒಂದು ಮಾನಸಿಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಹೆಜ್ಜೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಆದ್ರೂ ಈ ಮುಸಲ್ಮಾನರಿಗೆ 4% ಯೋಜನೆ ಅಡಿ ಒಳಗಡೆ ಅವರಿಗೆ ಶಕ್ತಿಯನ್ನು ತುಂಬುತ್ತೇವೆ ಅಂತ ಮಾತನ್ನು ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ? ನಿಮಗೆ 136 ಜನ ಇದೀವಿ ಅಂತೇಳಿ, ಮೆಜಾರಿಟಿ ಇದೆ ಅಂತೇಳಿ ಮನಸ್ಸಿಗೆ ಬಂದಾಗ ಮಾಡ್ಲಿಕ್ಕೆ ಸ್ವಲ್ಪಕ್ಕೆ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಗೆಲುವಿಲ್ಲದ ನಾಡಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಿದ್ರೆ ಹೇಗಾಗತ್ತೆ? ಮೊನ್ನೆ ರಾಜ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಕೇಳಬೇಕಲ್ಲ ನಾವು.
ಪ್ರತಿಯೊಬ್ಬ ನಾಗರಿಕನನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಬೇಕಾಗಿರುವಂತ ಪ್ರಜೆಗೆ ಬೇಕಾಗಿರುವಂತ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಹೊರತು ಧರ್ಮಾಧಾರಿತವಾಗಿ ರಾಜಕಾರಣವನ್ನು ನಾವು ಮಾಡ್ತಾ ಇಲ್ಲ. ಸಂವಿಧಾನ ಬದ್ಧವಾಗಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಯಾಕೆ ಈ ದುಷ್ಟ ಬುದ್ಧಿ ಅಂತ ಹೇಳಿ ಯಾಕೆ ಅಷ್ಟೊಂದು ಪ್ರೀತಿ ಮಾಡಬೇಕು? ನೀವು ವಿಶೇಷವಾದಂತ ರೀತಿಯೊಳಗೆ ಯೋಚನೆ ಮಾಡ್ತೀರಲ್ಲ, ಯಾಕೆ? ಅವ್ರು ಏನು ಮಾಡಿದ್ರು ಅವ್ರಿಗೆ ಸಹಿಸಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಲ್ಲ. ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರೆ ಅವ್ರನ್ನ ಅಪ್ಕೊಳ್ತೀರಿ. ನಿಮ್ಮದೇ ಶಾಸಕರಿಂದ ಮನೆಗೆ ಬೆಂಕಿ ಹಚ್ಚಿದ್ರೆ ಅವ್ರು ನಮ್ಮ ಸಹೋದರರು ಅಂತ ತಪ್ಕೊಳ್ತೀರಾ? ಮೊನ್ನೆ ತಾನೇ ನಡೆದಂತ ಮಂಗಳೂರಲ್ಲಿ ನಡೆದಂತ ಘಟನೆ, ಮೈಸೂರಿನಲ್ಲಿ ನಡೆದಂತ ಘಟನೆ, ಇವರೆಲ್ಲರನ್ನೂ ಕೂಡ ಯಾವುದೋ ಒಂದು ದುರುದ್ದೇಶ ಪೂರಿತವಾಗಿ ಇವತ್ತು ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ಹಾಗಾದ್ರೆ ಹಿಂದೂ ಮುಸ್ಲಿಂ ದಂಗೆ ಹೇಳಿಸಬೇಕು ಅಂತ ನೀವು ಅಪೇಕ್ಷೆ ಆಗಲ್ಲ ಕಾಂಗ್ರೆಸ್ ಇದ್ದು. ನಾವು ಎಲ್ಲ ಮುಸಲ್ಮಾನರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೆ, ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ತಾರೆ, SDPI ಮತ್ತು PFI ಅನ್ನ ಬ್ಯಾನ್ ಮಾಡಿದ್ದೇವೆ ನಾವು. ಅವರು ಬೇರೆ ಹೆಸರಲ್ಲಿ ಒಂದು ದಿವಸ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರನ್ನ ಪ್ರೀತಿ ಮಾಡ್ಲಿಕ್ಕೋಸ್ಕರ, ಅವರನ್ನ ತಪ್ಪುಕೊಂಡು ಮುದ್ದಾಡ್ಲಿಕ್ಕೋಸ್ಕರ ನೀವು ಹಿಂದೂಗಳನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಿ? ಸಂವಿಧಾನವನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಿ? ನೀವು ಸಂವಿಧಾನದತ್ತವಾಗಿ ಅವರಿಗೆ ಸಿಗ್ಬೇಕಾದಂತ ಎಲ್ಲ ಕಾರ್ಯಗಳು ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು. ನೀವ್ಯಾಕೆ ಮಾಡೋದಿಲ್ಲ ಕಾಂಗ್ರೆಸ್ನವರು? ಅಲ್ಪಸಂಖ್ಯಾತ ಇಲಾಖೆಯನ್ನು ತೆರೆದಿರೋರು ನಾವು. ಅವರ ಅಭಿವೃದ್ಧಿಗೋಸ್ಕರ ಅಲ್ಪಸಂಖ್ಯಾತ ಇಲಾಖೆ ಇದೆ. ಆ ಇಲಾಖೆ ಮೂಲಕ ಏನ್ ಬೇಕಾದ್ರೂ ಮಾಡಿ ನೀವು. ಆದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದು ಮುಸಲ್ಮಾನರಿಗೆ ನಾವು ಶಕ್ತಿ ಕೊಡ್ತೇವೆ ಅಂತ ಹೇಳ್ತಿರುವಂತ ದಾಟ್ಯದ ಪರಮಾವಧಿ ಇದೆಯಲ್ಲ, ಇದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ರೂಪದಲ್ಲಿ ಅದು ಹೇಳ್ತಾ ಇದ್ದಾರೆ. ಒಳ್ಳೇದಾಗೋದಿಲ್ಲ ಕಾಂಗ್ರೆಸ್ಸಿಗೆ, ಇದು ಈ ರಾಜ್ಯದ ಜನಕ್ಕೂ ಒಳ್ಳೇದಾಗೋದಿಲ್ಲ ನಿಮ್ಮ ನಡೆ. ಹಾಗಾಗಿ ಸಂವಿಧಾನ ವಿರೋಧಿ ನಡೆ ಯಾವತ್ತೂ ಕೂಡ ಮಾಡಬಾರ್ದು. ಇದೊಂದು ಅಪಚಾರ ಇದೆ ಸಂವಿಧಾನಕ್ಕೆ. ಸಂವಿಧಾನವನ್ನು ಉಳಿಸೋದ್ರು ನಾವೇ, ಸಂವಿಧಾನ ತಂದವರು ನಾವೇ, ಸಂವಿಧಾನವನ್ನು ನಾವೇ ಉಳಿಸ್ತೀವಿ ಅಂತ ಹೇಳಿ ಸಂವಿಧಾನವನ್ನ 106 ಬಾರಿ ತಿದ್ದುಪಡಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ತಿದ್ದುಪಡಿ ಮಾಡಾಗ ಹೋಗಿದೆ ನೀವು. ಈ ದೇಶದೊಳಗಡೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರ್ತಾ ಇದ್ದಾಗನೇ ಬೇರೆಯವರು ತಿದ್ದುಪಡಿ ಮಾಡಲಿಕ್ಕೆ ಪ್ರಾರಂಭ ಮಾಡುದು. ಇದು ತಿದ್ದುಪಡಿ ಅಲ್ಲ, ನೀವು ಬದಲಾವಣೆ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದೀರಿ. ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಏನು ತಂದು ಮುಸಲ್ಮಾನಿಗೆ ಒಳ್ಳೇದು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇದರೊಳಗಡೆ ಧರ್ಮಾಧಾರಿತವಾಗಿ ನಿಮಗೆ ದೇಶ ಕೊಟ್ಟಾಯ್ತು. ನಾವು ಧರ್ಮಾಧಾರಿತವಾಗಿ ಪಾಕಿಸ್ತಾನ ಕೊಟ್ಟಾಗಿದೆ ನಿಮಗೆ. ಅದು ಸೆಕ್ಯುಲರ್ ಸ್ಟೇಟ್ ಅಂತ ಕರೆಸ್ಕೊಂಡಿರುವಂತ ಪರಿಣಾಮವಾಗಿ ನಾವು ನಿಮಗೆ ಗೌರವಯುತವಾಗಿ ಗೌರವ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೋ ಇಲ್ವೋ? ಅಲ್ಪಸಂಖ್ಯಾತ ಇಲಾಖೆ ನಾವು ಮಾಡ್ತಾ ಇದ್ದೇವೋ ಇಲ್ವೋ? ಅಲ್ಲೇನಾದ್ರು ಲೋಪಗಳಾಗಿದ್ರೆ ನೀವು ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡಬೇಕು. ಅಲ್ಪಸಂಖ್ಯಾತ ಇಲಾಖೆಗೆ ಶಕ್ತಿ ಕೊಡಬೇಕು ಅಂತ ಏನಾದ್ರು ಯೋಚನೆ ಮಾಡಿ. ಆದ್ರೆ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿ ಮುಸಲ್ಮಾನರನ್ನ ಮೇಲೆತ್ತಿ ಕಡ್ತೇನೆ ಓಟಿಗೋಸ್ಕರ ಅಂತೇಳಿ ಯೋಚನೆ ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಬಿಡೋದಿಲ್ಲ ಅಂತ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದೊಳಗಡೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮಲ್ಲಿ ವಂಚಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ. ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ, ಸಂವಿಧಾನ ಬದಲಾವಣೆ ಮಾಡಲು ಹೊರಟಿರುವ ಕಾಂಗ್ರೆಸ್ಗೆ ಉಳಿಸಿ ಸಂವಿಧಾನ, ಉಳಿಸಿ 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 ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ